ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಅದು ನೀವು ಭೋಜೇಗೌಡರು ಭಿಕ್ಷೆಯಲ್ಲಿ ಮೆರೀತಾ ಇದ್ದೀರಿ. ಯಾರು ಷಡ್ಯಂತ್ರದಿಂದ ಸೋಲಿಸಿದ್ರೋ ಅವರಿಗೆ ಮನವರಿಕೆ ಆಗಿದೆ. ದಿಢೀರ್ ಬದಲಾದವರು ಯಾರು? ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಮತ್ತೆ ಎದ್ದು ಬರ್ತೀವಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ಜಟಾಪಟಿಯ ನಂತರ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಮಾಜಿ ಶಾಸಕ ಸಿಟಿ ರವಿ ಅವರು ತಾಂತ್ರಿಕ ಕಾರಣಗಳಿಂದ ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಜನರ ವಿಶ್ವಾಸ ಕಳೆದುಕೊಂಡಿಲ್ಲ ಎಂದು ಮಾತನಾಡಿದ್ದಾರೆ. ತಾವು ಸೋತಿದ್ದರೂ ಈ ಹಿಂದಿನ ಚುನಾವಣೆಗಳಿಗಿಂತ 2023ರಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿದ್ದು ಜನರ ಪ್ರೀತಿ ಇಂದಿಗೂ ತಮ್ಮ ಮೇಲಿದೆ ಎಂದು ಶಾಸಕ ತಮ್ಮಯ್ಯ ವಿರುದ್ಧ ಪರೋಕ್ಷವಾಗಿ ನುಡಿದಿದ್ದಾರೆ. ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸುತ್ತಾ, ಇವತ್ತು ಅಧಿಕಾರದಲ್ಲಿ ಮರೆತಿರುವವರು ಜೆಡಿಎಸ್ ಮತ್ತು ಭೋಜೇಗೌಡರ ಭಿಕ್ಷೆಯಿಂದ ಮೆರೆಯುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ತಾವು ಎಂದಿಗೂ ಅಭಿವೃದ್ಧಿ ನೀತಿ ಮತ್ತು ಪಕ್ಷನಿಷ್ಠೆಯ ರಾಜಕಾರಣ ಮಾಡಿದ್ದೇನೆ ಹೊರತು ರಾಜಕೀಯ ಜಾತಿಯ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮನ್ನ ನಂಬಿದವರನ್ನ ತಾವು ಎಂದಿಗೂ ಕೈಬಿಟ್ಟಿಲ್ಲ, ಆದರೆ ದುರಾಸೆಯಿಂದ ಅಡ್ಡದಾರಿ ಹಿಡಿದವರನ್ನ ಮಾತ್ರ ದೂರ ಇಟ್ಟಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕಷ್ಟಪಟ್ಟು ಮೇಲೆ ಬರಲು ಬಯಸುವವರಿಗೆ ತಾವು ಸದಾ ಬೆಂಬಲವಾಗಿ ನಿಂತಿರುವುದು ಹೇಳಿದ ಅವರು, ಜಿಲ್ಲೆಯ ಜನರಿಗೆ ಯಾರು ಸೈಕಲ್ನಿಂದ ಕಾರಿಗೆ ಬೆಳೆದಿದ್ದಾರೆ ಎಂಬುದು ಚೆನ್ನಾಗಿ ಗೊತ್ತಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರವೇ ಇರುವುದರಿಂದ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯದ ವ್ಯವಹಾರ, ಬೇನಾಮಿ 21 ಗುತ್ತಿಗೆಗಳು ಮತ್ತು ಬಾರ್ಗಳ ದಂಧೆಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯವನ್ನ ಹೊರತರಲಿ ಎಂದು ಸವಾಲಾಗಿದ್ದಾರೆ. ತಮಗೆ ಜನರ ಪ್ರೀತಿಯೇ ಮುಖ್ಯವಾಗಿದ್ದು ಅಡ್ಡ ಕಸಬಿಗಳ ಬೆದರಿಕೆಗೆ ತಾವು ಎಂದಿಗೂ ಬೀಗುವುದಿಲ್ಲ ಎಂದು ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿಢೀರ್ ಬದಲಾದವರು ಯಾರು ಅನ್ನೋದನ್ನ ಚಿಕ್ಕಮಗಳೂರು ಜನ ನೋಡ್ತಾ ಇದ್ದಾರೆ. ಕಾಲ ಹೀಗೆ ಇರೋದಿಲ್ಲ. ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಮತ್ತೆ ಎದ್ದು ಬರ್ತೀನಿ. ಚಿನ್ನ ಎಲ್ಲಿದ್ರೂ ಚಿನ್ನನೇ, ಅದ್ರ ಬೆಲೆ ಯಾವತ್ತೂ ಕಳ್ಕೊಳ್ಳಲ್ಲ. ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಎದ್ದು ಬರ್ತೇನೆ. ಯಾರು ಷಡ್ಯಂತ್ರದಿಂದ ಸೋಲಿಸಿದ್ರೋ ಅವರಿಗೆ ಮನವರಿಕೆ ಆಗಿದೆ. ಅದೇ ಜನ ವಿಶ್ವಾಸ ಇಟ್ಟು ಓಟ್ ಹಾಕ್ತಾರೆ. ನಾನು ತಾಂತ್ರಿಕವಾಗಿ ಸೋತಿರಬಹುದು, ಆದರೆ 6 ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಓಟ್ ತಗೊಂಡಿದ್ದೀನೋ ಅದೆಲ್ಲದಕ್ಕಿಂತ ಜಾಸ್ತಿ ಓಟ್ನ 2023 ಚುನಾವಣೆಯಲ್ಲಿ ತಗೊಂಡಿದ್ದೀನಿ. ಗೆದ್ದಾಗ 70,000, ಸೋತಾಗ 79,000. ಇವತ್ತು ಮೆರೀತಿರೋರಿಗೆ ಅದು ನೀವು ಭೋಜೇಗೌಡರು ಭಿಕ್ಷೆಯಲ್ಲಿ ಮೆರೀತಾ ಇದ್ದೀರಿ. ಜನತಾದಳದ ಎರವಲು ಮತಗಳಿಂದ ಮೆರೀತಾ ಇದ್ದೀರಿ. ಸಿಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಅವನು ರಾಜ್ಯದ ಚುಕ್ಕಾಣಿ ಹಿಡಿದು ಬಿಡ್ತಾನೆ. ಏನಾದರೂ ಮಾಡಿ ಸೋಲಿಸಬೇಕು ಅನ್ನುವಂಥ ಷಡ್ಯಂತ್ರದ ಕಾರಣಕ್ಕೆ ನಾನು ಸೋತಿದ್ದೇನೆ. ಜನರ ವಿಶ್ವಾಸ ಕಳ್ಕೊಂಡಿಲ್ಲ, ಜನರ ವಿಶ್ವಾಸದಲ್ಲೇ ಇದ್ದೀನಿ. ಜನನು ಇವತ್ತಿಗೂ ಪ್ರೀತಿಯ ಸುದೇನೆ ಹರಿಸ್ತಾ ಇದ್ದಾರೆ. ಮಕ್ಕಳಿಂದ ದೊಡ್ಡವರವರೆಗೂ ಸೋಲಿನಲ್ಲೂ ಕಷ್ಟ ಕಾಲದಲ್ಲೂ ನನ್ನ ಬೆನ್ನಿಗೆ ನಿಂತಿದ್ದಾರೆ. ಯಾಕೆ ಅಂದರೆ ನಾನು ಪ್ರೀತಿ ರಾಜಕಾರಣ ಮಾಡಿದ್ದೀನಿ, ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ, ಜಾತಿ ರಾಜಕಾರಣ ಮಾಡಿಲ್ಲ, ನೀತಿ ರಾಜಕಾರಣ ಮಾಡಿದ್ದೀನಿ, ಪಕ್ಷನಿಷ್ಠೆ ರಾಜಕಾರಣ ಮಾಡಿದ್ದೀನಿ.